ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸಂಕ್ರಾಂತಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಯನ್. ತುಂಬ ಸಲ ಏನಾಗಿರುತ್ತೆ ಅಂದರೆ, ಒಬ್ಬ ಕಲಾವಿದ ಎಷ್ಟೇ ಪ್ರತಿಭಾವಂತ ಆಗಿದ್ದರೂ ಕೂಡ ಅವನು ಬೆಳಕಿಗೆ ಬಂದಿರಲ್ಲ, ಅಥವಾ ಬೆಳಕಿಗೆ ಬರುವಂತಹ ಅವಕಾಶಗಳು, ಅಂತಹ ವೇದಿಕೆಗಳು ಅವ್ರಿಗೆ ಸಿಕ್ಕಿರಲ್ಲ. ಇವತ್ತು ನಮ್ಮ ಅಶ್ವವೇಗ ತಂಡದಿಂದ ಅಂತಹ ಒಬ್ಬ ಪ್ರತಿಭಾವಂತನನ್ನು ಬೆಳಕಿಗೆ ತರುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಸ್, ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕಂಠದಾನ ಮಾಡೋಕ್ಕೂ ಸಹಿ, ಖಳನಾಯಕ ಪಾತ್ರಕ್ಕೂ ಸಹಿ, ಹಾಗೆ ಬರವಣಿಗೆಯ ನಿರ್ದೇಶಕನಾಗೋಕ್ಕೂ ಸಹಿ ಅಂತ ಒಂದು ಬಹುಮುಖ ಪ್ರತಿಭೆಯಾದಂತಹ ಶಿವ ತೇಜಸ್ವಿ ಹಿರೇಮಠ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಹಾಗೆ ಅವರ ಸಿನಿ ಜರ್ನಿಯ ಬಗ್ಗೆ ಅವ್ರ ಹತ್ರನೇ ಮಾತಾಡ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಚಾನಲ್ ಎಲ್ಲ ತಂಡಕ್ಕೂ ನಿಮ್ಮ ಚಾನಲ್ಗೂ ಎಲ್ಲ ಒಳ್ಳೇದಾಗಲಿ ಅಂತ ಕೋರ್ಕೊತೀನಿ. ಸೊ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಬರ್ತಾ ಇದೆ. ಸೊ ನೀವು ಸಂಕ್ರಾಂತಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಸರ್? ಬೇಸಿಕಲಿ ನಾನು ಹೈದರಾಬಾದ್ ಕರ್ನಾಟಕ ರೀಜನ್ ಅವನು. ನಮ್ಮ ನೇಟಿವ್ ಬಂದು ಬಳ್ಳಾರಿ ಮತ್ತು ರಾಯಚೂರು ಮಧ್ಯದಲ್ಲಿ ಒಂದು ಹಳ್ಳಿ, ರಾಮತ್ನಾಳ ಅಂತ ಒಂದು ಗ್ರಾಮ, ಸಿಂಧನೂರು ತಾಲೂಕು. ನಾವು ಸೆಟ್ಲ್ ಆಗಿರೋದು ಬಳ್ಳಾರಿ ಸಿಟಿ. ನಮ್ಮ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರಿಂದ. ಸೊ ಬಳ್ಳಾರಿ, ರಾಯಚೂರು, ಬೀದರ್, ಗುಲ್ಬರ್ಗ ಈಸ್ ಹೈದರಾಬಾದ್ ಕರ್ನಾಟಕ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಬೇರೆ, ನಾ ಹೈದರಾಬಾದ್ ಕರ್ನಾಟಕದವನು. ಸೊ ನಮ್ಮದೇ ಆದಂಥ ರೀತಿ ಇರುತ್ತೆ ಸಂಕ್ರಾಂತಿಗೆ. ನನಗೆ ಈ ಕಡೆದೆಲ್ಲ ಅಷ್ಟು ಗೊತ್ತು. ಇಲ್ಲಿ 18 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ, ಬಟ್ ಇಲ್ಲಿದೆ ಪದ್ಧತಿನೇ ಬೇರೆ. ನಾವು ಸಂಕ್ರಾಂತಿ ಹಬ್ಬಕ್ಕೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು ನದಿಗೆ ಹೋಗ್ತೀವಿ. ಹತ್ತಿರದಲ್ಲಿ ನಮಗೆ ಕೃಷ್ಣ, ತುಂಗಭದ್ರಾ, ಮಂತ್ರಾಲಯದ ಹತ್ರ ಎಲ್ಲ ನದಿಗೆ ಫಸ್ಟ್ ಹೋಗಿ ಒಂದು ನದಿ ಹತ್ರ ಬುತ್ತಿ ಎಲ್ಲ ಕಟ್ಕೊಂಡ್ಬಿಟ್ಟು, ಜೋಳದ ರೊಟ್ಟಿ, ಪಲ್ಯ ಎಲ್ಲ ಕಟ್ಕೊಂಡು 3-4 ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಗಾಡಿಯಲ್ಲಿ ಹೋಗಿ ಫಸ್ಟ್ ನದಿ ಸ್ನಾನ, ಆಮೇಲೆ ನದಿ ಹತ್ರ ಯಾವುದಾದ್ರು ದೇವಸ್ಥಾನ ಇದ್ದರೆ ಅದಕ್ಕೆ ದರ್ಶನ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ, ಮತ್ತೆ ಚಿಕ್ಕ ಮಕ್ಕಳು ಈಜಾಡೋದೆಲ್ಲ ಇದ್ದರೆ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಪಸ್ ಬರೋದು. ಇದು ನಮ್ಮ ಸಂಕ್ರಾಂತಿ. ಸಾಯಂಕಾಲ ಮನೆ ಹತ್ರ ಬಂದುಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಹಂಚೋದು. ಸೊ ಇವಾಗ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಸರ್? ಬೆಂಗಳೂರು 18 ವರ್ಷದಿಂದ ನನಗೆ ಅನ್ನ ನೀಡ್ತಿದ್ದೆ. ಬೆಂಗಳೂರು ನಮ್ಮೂರು. ಬೆಂಗಳೂರಲ್ಲಿ ಏನು ಅಂದರೆ, ಯೂಶಲಿ ಹಬ್ಬ ಬಂದಾಗ ಹಬ್ಬ ಒಂದು ಕಾರಣ ನಮಗೆ ಊರಿಗೆ ಹೋಗಬೇಕು ಅಂತ. ನಮ್ಮದು ಯಾವುದೇ ಶೂಟಿಂಗ್ ಇರಲಿ, ಡಬ್ಬಿಂಗ್ ಇರಲಿ, ಏನೇ ಇರಲಿ, ಹಬ್ಬ ಬಂದಾಗ ನಾವು ಊರಿಗೆ ಹೋಗೋಕೆ ಒಂದು ನೆಪ. ಒಂದು ವೇಳೆ ಹೋಗೋಕ್ಕಾಗಲಿಲ್ಲ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಬೆಂಗಳೂರು ನಮ್ಮೂರೇ. ಯಾರಿಗೆ ಅನ್ನ ಕೊಡುತ್ತೆ ಬೆಂಗಳೂರು, ಎಷ್ಟೋ ಜನರಿಗೆ ಅನ್ನ ಕೊಟ್ಟಿದೆ. ಸೊ ತುಂಬ ಖುಷಿಯಿಂದ ಏನಿಲ್ಲ, ಬೆಳಗ್ಗೆ ಎದ್ದು ಮನೆಯಲ್ಲೇ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗಿ ಈ ಥರ ಬಟ್ಟೆಗಳು ಹಾಕ್ಕೊಂಡು, ಬೇಕು ಅಂತಲೇ ಲುಂಗಿ ಅದು ಇದು ಹಾಕ್ಕೊಂಡು ಸೊ ಚೆನ್ನಾಗಿ ಊಟ ಮಾಡಿ, ಇಲ್ಲಿ ಉತ್ತರ ಕರ್ನಾಟಕ ಖಾನಾವಳಿ ಏನಿದೆ ಎಲ್ಲ ಚೆನ್ನಾಗಿರುತ್ತಲ್ಲ. ನಾನು ವಿಜಯನಗರ ಇದ್ದೆ, ಆಮೇಲೆ ಇಲ್ಲಿ ರಾಜರಾಜೇಶ್ವರಿ ನಗರ 2018ರಿಂದ ಇದ್ದೀನಿ. ತಾಯಿ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ಟು ಆ ಥರ ಸ್ಪೆಂಡ್ ಮಾಡ್ತೀವಿ. ಸೊ ನೀವು ಮೂಲತಃ ಬಳ್ಳಾರಿಯವರು ಅಂತ ಹೇಳಿದ್ರಿ. ಸೊ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ ಸರ್? ಹಾಂ ಸರ್, ನನ್ನ ಹೆಸರು ಶಿವ ತೇಜಸ್ವಿ ಹಿರೇಮಠ ಅಂತ. ಸೊ ನನ್ನ ಹುಟ್ಟ ಹೆಸರು ಬಂದು ನನ್ನ ತಾತನ ಹೆಸರು ಮೇಲೆ ಇಟ್ಟಿದ್ದು. ನಮ್ಮ ತಂದೆಯ ತಂದೆ ರುದ್ರಮುನಿ ಅಂತ ಹೆಸರು ಬರುತ್ತೆ. ನಾವು ನಮ್ಮ ಕಡೆ ಎಲ್ಲ ಹೆಂಗಂದ್ರೆ, ಒಂದು ಹಳ್ಳಿಯಲ್ಲಿ ಒಂದು ಜಂಗಮರ ಫ್ಯಾಮಿಲಿ ಮಠಸ್ಥರು ಅಂತ ಇರುತ್ತೆ. ಆ್ಯಕ್ಚುಲಿ ಸಂಸಾರಿ ಮಠಸ್ಥರು, ಸನ್ಯಾಸಿ ಮಠಸ್ಥರು ಅಂತ ಇರುತ್ತೆ. ನಾವು ಸಂಸಾರಿ ಮಠಸ್ಥರು ಇದರಲ್ಲಿ ಬರ್ತೀವಿ. ನಮ್ಮೂರಲ್ಲಿ ನಮ್ಮದೇ ಮಠ, ನಾವು ಮಠಾಧಿಪತಿಗಳು. ಸೊ ನಮ್ಮ ರಿಯಲ್ ಹೆಸರು ಬಂದು, ಹುಟ್ಟ ಹೆಸರು ಬಂದು ರುದ್ರಮುನಿ ಹಿರೇಮಠ ಅಂತ, ಮುನೇಶ್ ಅಂತ ಕರೀತಾರೆ ಎಲ್ಲರೂ. ಸೊ ನಾನು MBAಗೋಸ್ಕರ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ದು. BBA ಮುಗಿಸ್ಬಿಟ್ಟು ಬಂದಿದ್ದ ಉದ್ದೇಶ, ಮನೇಲೆಲ್ಲ ಕನ್ವಿನ್ಸ್ ಮಾಡಿ MBA ಮುಗಿಸ್ಬಿಟ್ಟು ನಾನು ಅಲ್ಲೇ ಬೆಂಗಳೂರಲ್ಲೇ ಸಿನಿಮಾಗೋಸ್ಕರ ಟ್ರೈ ಮಾಡ್ತೀನಿ, ಒಂದು 4 ವರ್ಷ ಜಾಬ್ ಮಾಡಿ ಅಂತ. ಸೊ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನನಗಿಬ್ಬರು ಅಕ್ಕ, ಒಬ್ಬ ತಂಗಿ. ನನ್ನ ಇಬ್ಬರು ಅಕ್ಕ ಅವರು US ಸೆಟಲ್ಡ್. ತಂಗಿ ಅಲ್ಲೇ ಇದ್ದು ಈಗ ವಾಪಸ್ ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಕಳೆದ ಒಂದು 10 ವರ್ಷದಿಂದ. ಈ ಕಲೆ ಅನ್ನೋದು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಒಂದು ನಿಜವಾದ ಕಲಾವಿದರಿಗೆ ಮಾತ್ರ ಕೈ ಹಿಡಿಯುತ್ತೆ ಅಂತಾರೆ. ಸೊ ಮೊದಲು ನಿಮಗೆ ಈ ಸಿನಿಮಾ ಬಗ್ಗೆ, ಈ ಕಲೆ ಬಗ್ಗೆ ಆಸಕ್ತಿ ಯಾವ ಥರ ಹುಟ್ಕೊಳ್ತು ಸರ್? ಈಗ ನಮ್ಮ ತಂದೆ ತೀರೋಕ್ಕೂ ಒಂದು 5 ವರ್ಷ ಮುಂಚೆ ಅವ್ರು ಆಡಿದ ಮಾತುಗಳಲ್ಲಿ ಗೊತ್ತಾಗ್ತಾ ಇತ್ತು, ಅವ್ರು ಒಂದು ಸೀಕ್ರೆಟ್ ಮುಚ್ಚಿಟ್ಟಿದ್ರು ಅಂತ. ಏನು ವಿಷಯ ಅಂತಂದರೆ, ಎಷ್ಟು ನಿನ್ನ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇವಾಗ ನಮ್ಮ ಕೈ ಮೀರ್ಬಿಟ್ಟಿದೆ ಅನಿಸುತ್ತೆ, ಈಗ ಗೊತ್ತಾಗ್ತಿದೆ ನನಗೆ ಅಂತ. ಅಂದರೆ ನನ್ನ ಪೂರ್ವಜರಲ್ಲಿ, ನನ್ನ ಮುತ್ತಾತ, ಅವರ ಆ್ಯನ್ಸೆಸ್ಟರ್ಸ್ ಯಾರೋ ಹರಿಕತೆ ಹೇಳ್ತಿದ್ರಂತೆ. ಹರಿಕತೆ ಇಸ್ ನಥಿಂಗ್ ಬಟ್ ಇವತ್ತಿನ ಅಪ್ಡೇಟೆಡ್ ವರ್ಷನ್ ಸ್ಕ್ರೀನ್ ಪ್ಲೇ. ಸರ್ ಕ್ಯಾಮ್ರಾ ಹಿಂಗೆ ಸರ್ ಹಿಂಗೆ ಬರುತ್ತೆ, ಸರ್ ಹಿಂಗೆ ಬರುತ್ತೆ, ಸರ್ ಅದೇ ಹರಿಕತೆ. ಅಂದರೆ ಕಲಾವಿದರು ಇದ್ದರು ನಮ್ಮ ಫ್ಯಾಮಿಲಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅದು ಹೆರಿಡಿಟರಿ, ರಕ್ತದಿಂದ ಬಂದಿದೆ ಅಂತ ನಮ್ಮ ತಂದೆ ಆಮೇಲೆ ರಿವೀಲ್ ಮಾಡಿದ್ರು. ಅಂದರೆ ಅವ್ರು ರೆಸಿಸ್ಟ್ ಮಾಡೋಷ್ಟೆಲ್ಲ ಮಾಡಿದ್ದಾರೆ. ಸೊ MBA ಮಾಡಿದ್ಮೇಲೆ ಸಿನಿಮಾಗೆ ಹೋಗ್ತೀನಿ ಅಂತಂದರೆ, ಸರಿ MBA ಮಾಡಿದೆಯಲ್ಲ, MBA ಲೋನ್ಗೋಸ್ಕರ ಅದನ್ನು ತೀರ್ಸೋದಕ್ಕೋಸ್ಕರ ಆ ಥರ ಕನ್ವಿನ್ಸ್ ಮಾಡ್ತಾ ಅವ್ರು ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಯಾವಾಗ ಅವ್ರು ನನ್ನ ಹಿಡ್ಕೊಳ್ಳೋ ಆಗಲಿಲ್ವೋ, MBA ಮುಗಿದ್ಮೇಲೆ ಒಂದು 3-4 ವರ್ಷ ಜಾಬ್ ಮಾಡಿದೆ. ಆಮೇಲೆ ಅವ್ರಿಗೆ ಹೇಳ್ಬಿಟ್ಟೆ ಎಲ್ಲ. ಸೊ ನಾವು ಒಂಥರ ಫ್ರೆಂಡ್ಸ್ ಥರ ಇದ್ವಿ. ನಮ್ಮ ತಾಯಿನೂ ಹಂಗೆ, ನಾವೆಲ್ಲ ಜೋವಿಯಲ್ ಒಂಥರ. ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿನೇ ಆಮೇಲೆ ಟೈಮ್ ಸಿಗುತ್ತೆ ಅಂತ ಚಿಕ್ಕಬಳ್ಳಾಪುರ HJCIT ಕಾಲೇಜ್
ಬಾಲಗಂಗಾಧರ ಸ್ವಾಮಿ ಅವರು ಅಲ್ಲಿ ಲೆಕ್ಚರಾಗಿ ಸೇರಿಕೊಂಡೆ. 12ವರೆಗೆ ಕಾಲೇಜ್ ಮುಗಿದ್ಬಿಡ್ತಾ ಇತ್ತು. BBM BCom ಹಾಸ್ಟೆಲ್ ವಾರ್ಡನ್ ಆಗಿ ಸೇರಿಸ್ಕೊಡ್ರು. ಚಿಕ್ಕಬಳ್ಳಾಪುರಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಇಲ್ಲ ಹುಡುಗರ ಜೊತೆ ಚೆನ್ನಾಗಿ ಬರೀತಾನೆ, ನಾನು ಸ್ಟೂಡೆಂಟ್ ಥರನೇ ಕಾಣಿಸ್ತಾ ಇದ್ದೆ. ಈಗ ಸಿನಿಮಾ ಫೀಲ್ಡ್ಗೆಲ್ಲ ಬಂದು ಉದ್ದ ಕೂದಲು ಗಡ್ಡ ಅಂತ. ಸೊ ಹಾಸ್ಟೆಲ್ ವಾರ್ಡನ್ ಆಗಿ ಚೆನ್ನಾಗಿತ್ತು ಅಲ್ಲಿ ಲೈಫ್ ಮದುವೆಗಿಂತ ಮುಂಚೆ. ಅದಾದಮೇಲೆ ಅಲ್ಲಿನೂ ಸ್ವಲ್ಪ ನನಗೆ ಸೀರಿಯಲ್ಗಳಲ್ಲಿ ರಜೆಗಳು ಸಿಗೋದೆಲ್ಲ ತೊಂದರೆ ಆದ್ದರಿಂದ ಹಂಬಲಾಗಿ ರಿಕ್ವೆಸ್ಟ್ ಮಾಡಿಕೊಂಡು ದಟ್ ವಾಸ್ ಮೈ ಲಾಸ್ಟ್ ಜಾಬ್. ಸಿನಿಮಾ ಅನ್ನೋದು ಒಂದು ದೊಡ್ಡ ಸಮುದ್ರ. ಹೌದು. ಸೊ ಅದರಲ್ಲಿ ನಿಮ್ಮ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು? ಅದೇ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನೇ ನಮ್ಮ ತಾಯಿ ಹೇಳ್ತಾರೆ, ಸಿನಿಮಾ ನೋಡೋಕೆ ಹೋದರೆ ನಾನು ಇಡೀ ಸಿನಿಮಾ ಕೂತ್ಕೋತಿರ್ಲಿಲ್ಲ ಅಂತೆ. ಸೀಟಿಗೆ ನಿಂತ್ಕೊಂಡ್ಬಿಟ್ಟು ಅಣ್ಣವ್ರು ಫೈಟ್ ಆಡ್ತಿದ್ರೆ ಒಡಿ ಅಂತಿದ್ದಂತೆ. ಸೊ ಅಲ್ಲಿ ಇದಕ್ಕೆ ಮೋಸ್ಟ್ಲಿ ಅಲ್ಲಿಂದ ಸ್ಟಾರ್ಟ್ ಅವಾಗಲೇ ಇನ್ವಾಲ್ವ್ ಆಗಿದ್ದು. ಅವಾಗ ಅಲ್ಲಿಂದಾನೇ ಅವ್ರಿಗೆ ಮುಂದೆ ಏನೋ ಇವ್ನು ಶಾಕ್ ಕೊಡ್ತಾನೆ ಅಂತ, ಒಬ್ಬ ಮಗ ಅಂದರೆ ನಾವು ಇವ್ನು ಇದೇ ಫೀಲ್ಡ್ಗೆ ಹೋಗ್ಬೋದಂತ ಒಂದೇನೋ ನಮ್ಮ ತಾಯಿಗೆ ತುಂಬ ಸಿನಿಮಾದ್ದು ಇದು. ಸೊ ಅದಿದೆ. ನನ್ನ ಅಕ್ಕ ತಂಗಿರೆಲ್ಲ ಅವರು ಸ್ವಲ್ಪ ಬೇರೆ ಓದೋದು ಆ ಥರ ಎಲ್ಲ. ಸೊ ಅದು ಕಾಲೇಜಲ್ಲಿ ನಂದು ಮೇಯ್ನ್ ನನ್ನ ಹೆಸರು ಇದ್ದಿದ್ದೆ ಕ್ಲಾಸಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಮುನೀಶ್ ಅಂತ. ಸೊ ಮುನೀಶ್ ಅಂತ ನನ್ನ ಹೆಸರು ಅಲ್ಲೆಲ್ಲ ಅದು. ಸೊ ಆ ಥರ ಇರ್ತಿತ್ತು. ಆಮೇಲೆ MBA ಇಲ್ಲಿ ಬಂದಾಗ ಅದಲ್ಲೇ ಕಂಟಿನ್ಯೂ ಆಗ್ತಾ ಹೋಯ್ತು. ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ರಾಮಾಗಳು ಬರೆಯೋದು, ಸ್ಕಿಟ್ ಬರೆಯೋದು, ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷದ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಆ್ಯಂಡ್ ನಾನು ಮೂಲತಃ ಬಳ್ಳಾರಿ ರಾಯಚೂರು ರೀಜನ್ ಆದ್ದರಿಂದ ನಮ್ಮದು ಬಾರ್ಡರ್ ಏರಿಯಾ ಆದ್ದರಿಂದ ಮದರ್ ಟಂಗ್ ಥರನೇ ಪ್ರತಿ ತೆಲುಗು ಅವನಿಗೂ ಅಲ್ಲಿ ಕನ್ನಡ ಬರ್ತಾ ಇರುತ್ತೆ, ಮದರ್ ಟಂಗ್ ಥರ ಕನ್ನಡದವನಿಗೂ ತೆಲುಗು ಬರ್ತಾ ಇರುತ್ತೆ. ಸೊ ಆ ಫ್ಲೂಯೆನ್ಸಿ ನನಗೆ 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಬ್ಯಾಂಗ್ಳೂರಲ್ಲಿ ಅನ್ನ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ತೆಲುಗು ಡಬ್ಬಿಂಗ್ ನಡೆದ್ರೆ ದೇವ್ರ ದಯಿಂದ ಲಿಸ್ಟಲ್ಲಿ ಅಟ್ಲೀಸ್ಟ್ ಫಸ್ಟ್ ಆರ್ ಸೆಕೆಂಡ್ ಇರ್ತೀನಿ. ಸೊ ಆ ಭಾಷೆ ಅನ್ನ ಕೊಡ್ತಾ ಇದೆ. ಆ್ಯಂಡ್ MBA ಮುಗಿದ್ಮೇಲೆ ನಮ್ಮ ತಂದೆ ಕನ್ವಿನ್ಸ್ ಮಾಡಿ ನಾನೇನು ಜಾಬ್ ರಿಸೈನ್ ಮಾಡಿದೆ ಲಾಸ್ಟ್ KLE ಕಾಲೇಜಲ್ಲಿ. ಅದಾದಮೇಲೆ ನಾನು ಅಲಿಯೋಕ್ಕೆ ಶುರು ಮಾಡಿದೆ. ದ್ಯಾಟ್ ಒಂದು ಪೀರಿಯಡ್ ಇದೆಯಲ್ಲ, ನನಗನ್ನಿಸ್ತು ಕಲಾದೇವಿ ನೀನು 80,000 ಸಂಬಳ ತೊಗೊತಿದ್ದೆ, ಅದನ್ನು ಬಿಟ್ಟು ನೀನು ಕಂಪ್ಲೀಟಾಗಿ ನನ್ನ ಕಡೆ ಬಂದಾಗ 1 ವರ್ಷ 1.5 ವರ್ಷ ಅಂತೂ ನೀನು ಬಂದು ಜೀವನ ಮಾಡಲೇಬೇಕು. ಸೊ ಅದಾಯಿತು. ಸೇವಿಂಗ್ಸ್ ಎಲ್ಲ ಇತ್ತು, ಬಟ್ ಮದುವೆನೂ ಆಗಿತ್ತು. ಮದುವೆನೂ ಆಗಿ 1 ವರ್ಷ ಆಗಿತ್ತು. ಆದರೆ ಅದರಲ್ಲಿ ಒಂದು ಖುಷಿ ಇತ್ತು, ನನಗೆ ಬೇಕಾಗಿರೋದಕ್ಕೋಸ್ಕರ ನಾನು ಓಡಾಡ್ತಿದ್ದೀನಿ ಅಂತ. ತುಂಬ ಖುಷಿ ಇತ್ತು ಸರ್. ಆ್ಯಂಡ್ ತುಂಬ ಯಾರೇ ಹೋಗಲಿ ಚೆನ್ನಾಗಿ ಹಚ್ಕೊಳ್ಳೋರು. ಸೊ ಅಲ್ಲಿ MBA ಮುಗಿದ್ಮೇಲೆ ಆವಾಗ ನಾನು ಜಸ್ಟ್ 26. ಯಾರೋ ಹೇಳಿದ್ರು, ನೀನು ಥಿಯೇಟ್ರಲ್ಲಿ ಹೋದರೆ ಥಿಯೇಟ್ರ್ ಗ್ರೂಪ್ ಸೇರಿಕೊಂಡ್ರೆ ನಾಟಕ ಅನುಭವ ಇರೋರಿಗೆ ಅವಕಾಶ ಸಿಗುತ್ತೆ. ಅದೆಲ್ಲಿರುತ್ತೆ ನಮಗೇನು ಗೊತ್ತಿಲ್ವಲ್ಲ, ಅದೆಲ್ಲಿರುತ್ತೆ ಅಂತ 2006 ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ಹತ್ರ ಹೋದರೆ ಶೆಡ್ಗಳಿರುತ್ತೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂತ. ಸೊ ಆ ಥರ ಹಂಗೆ ಜರ್ನಿ. ಅಲ್ಲಿ ಹೋಗಿ ನಿಂತ್ಕೋತಾ ಇದ್ದೆ. 5ನೇ ದಿನಕ್ಕೆ ವಾಚ್ಮೆನ್ ನೋಡ್ಬಿಟ್ಟು, ಯಾಕಪ್ಪ ಇಲ್ಲಿ ನಿಂತಿದ್ಯಾ ಅಂದರೆ, ಹಿಂಗೆ ನಾನು ನಾಟಕ ತಂಡ ಸೇರಬೇಕು, ಇಲ್ಲಿ ನಿಂತರೆ ಎಲ್ಲ ಆಗುತ್ತಾ ಅಂತ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ರೂಪಾಂತರ ನಾಟಕ ತಂಡ ರೂಪಾಂತರ KSDL ಚಂದ್ರ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವರೆಲ್ಲರೂ ವೇಷದಲ್ಲಿದ್ದರು. ಇದೆಲ್ಲ ನಮ್ದು ವೇಷ, ಶೋ ನಡೀತಿದೆ, ಈ ಶೋ ನೋಡ್ಬಿಟ್ಟು ಹೋಗು, ಸೋಮವಾರ ಬಾ ನೀನು ಅಂದರು. ಸೊ ಅದಾದ ನಂತರ ನೀವು ಖಳನಾಯಕನಾಗಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ತೀರಾ. ಸೊ ಈ ಪಾತ್ರದ ಆಯ್ಕೆಗಳು ಯಾವ ಥರ ಆಯಿತು, ಯಾವ ಥರ ಆ ಜರ್ನಿ ಸ್ಟಾರ್ಟ್ ಆಯಿತು ಸರ್? ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಸರ್ ಓಕೆ ಆ್ಯಕ್ಟ್ರ್ ಆಗ್ತೀನಿ ಅಂತೀಯಲ್ಲ, MBA ಮಾಡಲ್ಲ ಅಂತೀಯ, BBMಗೆ ಬಿಡ್ತೀನಿ ಅಂತೀಯಲ್ಲ. ಸೊ ಆ್ಯಕ್ಟ್ರ್ ಆಗಬೇಕಂದ್ರೆ ಏನು ಆಗ್ತೀನಿ ಏನಂದರೆ ವಿಲನ್, ಕನ್ನಡಕ್ಕೊಬ್ಬ ಖಡಕ್ ವಿಲನ್. ನೀವು ಹೈಟ್ ಇಲ್ಲ, ನಾನು ಹೈಟಿಂದ ತುಂಬ ಹೋಗಿದೆ. ಅಂದರೆ ಅವ್ರು ಕೆಟ್ಟವರು ಅಂತಲ್ಲ, ಸ್ವಲ್ಪ ನಮ್ಮ ಸಿನಿಮಾಗೆ ಪರ್ಸನಾಲಿಟಿ ಬೇಕಾಗುತ್ತೆ ಶಿವರೇ. ಬಟ್ ಯು ಆರ್ ಅ ವಂಡರ್ಫುಲ್ ಆ್ಯಕ್ಟರ್. ನಿಮ್ಮನ್ನು ನಾವು ಯಾವುದೋ ಒಂದು ಪ್ರತಿಯೊಬ್ಬರು ಯಾರು ನನಗೆ ಇದುವರೆಗೂ ಅಂತ ಯಾರೂ ಹರ್ಟ್ ಮಾಡಿಲ್ಲ, ದೇವ್ರ ದಯಿಂದ. ತುಂಬ ಜನರಿಗೆ ಅದೂ ಆಗ್ತಿರುತ್ತೆ, ದೇವ್ರ ದಯಿಂದ ಒಳ್ಳೇದೇ ಹೇಳಿ ಕಳಿಸಿದ್ದಾರೆ. ಬಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಸೊ ಅದು ನನಗೆ ಹೆಂಗೆ ಅನ್ಸೋದಂದರೆ, ಎಲ್ಲೆಲ್ಲಿ ನೆಗೆಟಿವ್ ಬರುತ್ತೋ, ಅಯ್ಯೋ ನಾನು ಕುಳ್ಳನ, ನನಗೆ ಅವಕಾಶ ಸಿಗಲ್ವಾ ಅಂದಾಗ ಜಸ್ಟ್ ಇನ್ನು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಇಡೀ ಇಂಡಸ್ಟ್ರಿಯಲ್ಲಿ 5.5 ಅಡಿ ವಿಲನ್ ನಾನು ಒಬ್ಬನೇ ಆಗ್ಬೋದಲ್ವಾ? ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಸೂಪರ್. 5.5 ಅಡಿ ವಿಲನ್ ನಾನು ಒಬ್ಬನೇ, ಕನ್ನಡ ಇಂಡಸ್ಟ್ರಿಗೆ 5.5 ಅಡಿ ವಿಲನ್ ಯಾರಪ್ಪ? ಶಿವತೇಜ್. ಆ ಥರ ಅಂದ್ರೆ ಅದು ಪಾಸಿಟಿವ್ ಮಾಡ್ಕೋತೀರಾ ಹಂಗೆ ಅನ್ಕೊಂಡೆ. ಮತ್ತೆ ಆಡಿಷನ್ಗೆ ಹೋಗ್ತಾ ಇದ್ವಲ್ಲ ಸರ್, ನಾವೆಲ್ಲ ಫ್ರೆಂಡ್ಸ್ ಒಂದು 10-12 ಜನ. ಇವತ್ತು ನನ್ನ ಬೈಕು, ನಾಳೆ ನಿನ್ನ ಬೈಕು, ಅರ್ಧ ಪೆಟ್ರೋಲ್ ಹಾಕ್ಸ್ಕೊಂಡು. ಸೊ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದು 4 ಜನ ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದಾರೆ ಇವತ್ತು. ತುಂಬ ಖುಷಿ ಆಗುತ್ತೆ. ಹಂಗೆ ಒಬ್ಬೊಬ್ರು ಟೈಮ್ ಝೋನಲ್ಲಿ ಪಕ್ಕ ಕ್ಲಾರಿಟಿ. ನಮ್ಮ ತಂಡದಲ್ಲಿ ನಾವೆಲ್ಲ ಏನು ಜೊತೆಲಿ ಆಡಿಷನ್ಸ್ಗೆ ಹೋಗ್ತಾ ಇದ್ವಿ, ಅದರಲ್ಲಿ ಒಬ್ಬನ ಕಾಮಿಡಿಯನ್ ಆಗಬೇಕಂತ ಫೋಕಸ್, ಒಬ್ಬನ ಹೀರೋ ಆಗಬೇಕಂತಲೇ ಫೋಕಸ್. ಅದೇ ಥರ ನಾನು ವಿಲನ್ನೇ ಆಗಬೇಕು, ಕನ್ನಡ ಇಂಡಸ್ಟ್ರಿಯಲ್ಲೇ ಬೆಳೆದು ಆಮೇಲೆ ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕಂತಾನೆ ಫಿಕ್ಸ್. ಸೊ ಹಂಗಾಗಿ ಎಲ್ಲೇ ಹೋದ್ರೂ ವಿಲನ್ದಿದ್ದರೆ ಮಾತ್ರ ಆಡಿಷನ್ ಕೊಡ್ತಾ ಇದ್ದೆ. ಇಲ್ಲಾಂದರೆ ಪರವಾಗಿಲ್ಲ ಸರ್, ನನಗೆ ಗೊತ್ತಿರಲಿಲ್ಲ, ಪರವಾಗಿಲ್ಲ ಸರ್, ಅಯ್ಯೋ ಮಾಡಿ ಅಂದರೆ ಇಲ್ಲ, ಸ್ಕ್ರೀನ್ ಮೇಲೆ ಸ್ಮೈಲ್ ವಿಲನ್ನೇ ಆಗಬೇಕು ಅಂತ. ಅದೇ ಚಿಕ್ಕ ವಯಸ್ಸಿಂದ ಅದೊಂದು ಇದು. ಸೊ ಆ ಫೋಕಸ್ ಇದ್ದಿದ್ದರಿಂದ ರೂಟ್ ಒಂದೇ, ಹೌದು, ವಿಲನ್. ಸೊ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಒಂದು 8-10 ಇಷ್ಟು ವರ್ಷದಲ್ಲಿ. ಒಂದಷ್ಟು ಹೆಸರುಗಳು ಹೇಳೋದಾದ್ರೆ ಸರ್, ನನಗೆ ಗುರುತಿಸುವಂತ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇದೊಂದು ವೇದಿಕೆ ನನಗೆ. ಸರ್, ನನಗೆ ಫಸ್ಟ್ ಅವಕಾಶ ಕೊಟ್ಟಿದ್ದು ಓಡಾಡ್ತಾ ಇರಬೇಕಾದ್ರೆ ನರಹರಿ ರಾವ್ ಅಂಡ್ ವಿನೋದ್ ಧೋಂಡಾಳೆ ಸರ್ ಅಂತ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡು.
ಟಿ ಎನ್ ಸೀತಾರಾಮ್ ಸರ್ ಅವರ ಅಸಿಸ್ಟೆಂಟ್ಸ್ ಅವರು ಭೂಮಿಕಾ ಕ್ರಿಯೇಷನ್ಸ್. ಹೌದೌದು. ಮಿಂಚು ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತಿತ್ತು ಅವಾಗ ನಾನು MBA ಫೈನಲ್ ಸೆಮಿಸ್ಟರ್. ಸೊ ಹಿಂಗೆ ಆಫೀಸ್ಗೆ ಓಡಾಡ್ತಿದ್ನಲ್ಲ ಕಾಲೇಜ್ ಮುಗಿದ್ಮೇಲೆ ಅವರು ತುಂಬ ಇದು ಮಾಡಿ ನಾಳೆ ಒಂದಿನ ಬಾ ನೋಡೋಣ ಅಂತ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನರಹರಿ ರಾವ್, ವಿನೋದ್ ದೊಂಡಾಳೆ ಸರಿಂದ, ಟಿ ಎನ್ ಸೀತಾರಾಮ್ ಸರ್ ಅವರ ಅಸೋಸಿಯೇಟ್ಸ್. ನನಗೆ ಇವತ್ತು ಅರ್ಥ ಆಗ್ತಿದೆ, ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿ, ಡೈಲಾಗ್ ಇಲ್ಲ ಸರ್, ಇಡೀ ದಿನ ಜಸ್ಟ್ ಪ್ರೆಸ್ ರಿಪೋರ್ಟರ್ ಆಗಿ ಹಿಂಗೆ ಕೂತಿರ್ಬೇಕು. ಆ ಹೀರೋದು ಫಸ್ಟ್ ಎಪಿಸೋಡೆ ಒಂದು ಇಂಟರ್ವ್ಯೂ ಆಗುತ್ತೆ. ಅಮೆರಿಕ ಕ್ಯಾಮರಾ ಫಿಯರ್ ಇತ್ತ ಸರ್? ಇಲ್ಲ, ಅದೇ ಯಾವಾಗ ನಮ್ಮ ಕಡೆಯವ್ರಿಗೆ ಮೋಸ್ಟ್ಲಿ ರಂಗಭೂಮಿ ಬಂದಾಗ ಎಲ್ಲ ಭಯನು ಚಳಿ ಎಲ್ಲ ಬಿಟ್ಟೋಗುತ್ತೆ. ಅದೊಂದು ಇಡೀ ದಿನ ಇದ್ದೆ. ನರಹರಿ ಸರ್ ಯಾಕೋ ನಾನು ಅವಾಗ ತುಂಬಾ ಮುದ್ದ ಕಾಣ್ತೀನಿ, ಚಿಕ್ಕ ಹುಡುಗಂತಾರ, ಅವ್ನಿಗೊಂದು ಲೈನ್ ಕೊಡ್ರು, ಅವ್ನ ಮುಖ ನೋಡಕ್ ಆಗ್ತಿಲ್ಲ ಅಂದ್ರೆ ಅವಾಗ ಸರ್ ನಿಮ್ಮ ಮುಂದಿನ ಪ್ಲಾನ್ಸ್ ಏನು ಅಂತ ಒಂದು ಲೈನ್. ಸೊ ಫಸ್ಟ್ ಡೇ ನನಗೆ ಈಗ ಅರ್ಥ ಆಗ್ತಿದೆ ಅವ್ರದ್ದು ಇಷ್ಟೆಲ್ಲ ಸೀರಿಯಲ್ಸ್ ನೋಡಿದ್ಮೇಲೆ ಈಗ ಏನು ಅನ್ಸುತ್ತೆ ಅಂದರೆ, ನಾನು ಒಂದು ಅತ್ಯುತ್ತಮ ಕಂಪನಿ ಅಂದರೆ ಪ್ರತಿಯೊಬ್ಬರು ಅದರಲ್ಲಿ ಕಲಾ ಸರಸ್ವತಿ ಪುತ್ರರೇ. ಮುಕ್ತ ನೀವು ತಗೊಳ್ಳಿ, ಟಿ ಎನ್ ಸೀತಾರಾಮ್ ಅವ್ರದ್ದು ಯಾವ ಸೀರಿಯಲ್ ಅದು. ಸೊ ಅಂಥ ಸೀರಿಯಲಲ್ಲಿ ನನ್ನ ಬಿಗಿನಿಂಗ್ ಆಯಿತು. ಇದೊಂದು ಪಾಸಿಟಿವ್. ಯಾವಾಗೋ ಟಿ ಎನ್ ಸೀತಾರಾಮ್ ಸರ್ ಬರೋರು, ನಾವು ದೂರದಿಂದನೇ 7 ವರ್ಷ ಬೇಕಾಯ್ತು ಸರ್. ಸೀರಿಯಲ್ ಇಂಡಸ್ಟ್ರಿನೇ ಬೇರೆ, ಸಿನಿಮಾ ಇಂಡಸ್ಟ್ರಿ ಬೇರೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಇಫ್ ಯು ವಾಂಟ್, ನೀನು ಇದನ್ನ ಮಾಡಬೇಕು ಅಂದರೆ ಇದಿಲ್ಲ, ಇದನ್ನ ಯಾವ್ದಾದ್ರು ಒಂದು ಚಾಯ್ಸ್, ಇದು ಹಿಂಗೆ ಬೇರೆ ಇದೆ, ಅವಾಗ ಸಿನಿಮಾ ಕಡೆ ಫೋಕಸ್ ಮಾಡಿ. ಮೋಹಿತ್ ಸರ್ ಅಂತ ಇದ್ದಾರೆ ಸರ್ ಕಲರ್ಸಲ್ಲಿ. ಅವರು ಯಾವಾಗ ನಂದು ಯಾವ ಸೀರಿಯಲಲ್ಲಿ ಏನು ನೋಡಿ ಇಷ್ಟಪಟ್ಟಿದ್ರು ಗೊತ್ತಿಲ್ಲ, ಒಂದು ಪಾತ್ರ ಇದೆ ನರಕಾಸುರ ಅಂತ, ಮಹಾಕಾಳಿ ಸೀರಿಯಲಲ್ಲಿ. ಮುಂಬೈಗೆ ಹೋಗ್ಬೇಕಾಗುತ್ತೆ, ನೀವೇ ಮಾಡಬೇಕು, ಚಾನಲಿಗೆ ಬಂದು ಆಡಿಷನ್ ಕೊಡಿ ಅಂದರು. ಹೋದ್ವಿ. ಮಹಾಕಾಳಿ ತುಂಬ ಚೆನ್ನಾಗಿ ದೇವ್ರದಾಯಿಂದ ಬಂತ ಆ ಪಾತ್ರ. ಅದಕ್ಕಿಂತ ಮುಂಚೆ ಹರ ಹರ ಮಹಾದೇವ ಸ್ಟಾರ್ ಸುವರ್ಣ, ಅದನ್ನು ಟ್ರಯಾಂಗಲ್ ಫಿಲ್ಮ್ ಕಂಪ್ನಿ ಇಲ್ಲಿ ನಮ್ಮ ಲೋಕಲ್ ಏನು ಇರ್ತಾರಲ್ಲ, ಒಂದು 3-4 ಜನ ನಾನೇ ಮಾಡಬೇಕು ತಾರಕಾಸುರ ಅವರ ಮಗನ ಪಾತ್ರ ವಿದ್ಯುನ್ಮಾಲಿ ಅಂತ. ಅದು 1 ವರ್ಷ ಹೋದೆ ಸರ್. ಪ್ರತಿ ತಿಂಗಳು 15 ದಿನ, ಒಂದು 5-6 ದಿನ ಶೂಟಿಂಗ್ ಇರ್ತಿತ್ತು. ಆ 2 ಸೀರಿಯಲ್ ಆದಮೇಲೆ ಸೀರಿಯಲ್ಗಳನ್ನ ಎಂಡ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ, ಅಮ್ಮ ಸೀರಿಯಲ್ ಕೊಡಂಗಿದ್ರೆ ಸಿನಿಮಾದಲ್ಲಿ 1 ದಿನ 2 ದಿನ ಕೊಡು, ಸೀರಿಯಲ್ ಆದಷ್ಟು ತುಂಬಾ ಕಷ್ಟಪಡ್ತಿರೋರು, ಅದಕ್ಕಂತ ಕಷ್ಟಪಡೋರು ಇದಾರಲ್ಲ. ಸೊ ಆಮೇಲೆ ಸಿನಿಮಾಗಳು ದೇವ್ರದಿಂದ ಚಿಕ್ಕ ಚಿಕ್ಕ ಪಾತ್ರ, ಹೊಸ ಟೀಮ್ಗಳ ಜೊತೆ ಚಿಕ್ಕದು, ಅಣ್ಣ ಒಂದು ರೌಡಿ ಅಣ್ಣ 3 ಸೀನ್ ಬರ್ತೀರಾ ಏನೋ. ಸೊ ಚಿಕ್ಕದೆ ಆ ಥರ ಎಲ್ಲ ಎಣಿಸ್ತಾ ಇದ್ರೆ ಒಂದು 12-15 ಆಗಿದೆ. ಬಟ್ ಹೊಸ ಟೀಮು, ಹೊಸ ತಂಡ. ಇವತ್ತು ಡೇಸ್ ಚೇಂಜ್ ಆಗಿದೆ, OTT ಎಲ್ಲ ಬಂದ್ಬಿಟ್ಟು ಯಾರದೇ ಮೂವಿ ಆಗಲಿ ಚೆನ್ನಾಗಿ ಹೋಗುತ್ತೆ. ಬಟ್ 10 years ಬ್ಯಾಕ್, 8 years ಬ್ಯಾಕ್ ಎಲ್ಲ ಹೆಂಗೆ ನಡೀತಾ ಇತ್ತು ಅಂದರೆ ಗೊತ್ತು ನಿಮಗೆ, ಹೊಸಬ್ರದಲ್ವಾ. ಸೊ 1 ವಾರ 2 ವಾರ ನಡೀತಾ ಇತ್ತು. ಇವಾಗೆಲ್ಲ ಚಾನಲಲ್ಲಿ ಹಾಕ್ತಾರೆ ಅದನ್ನು. ಸೊ ಹಂಗಾಗಿ ನಾವಿರೋ ಏರಿಯಾ, ನಮ್ಮ ಮನೆ ಸುತ್ತಮುತ್ತಲೂ ನನಗೆ ಗೊತ್ತಿರೋನು. ಇವತ್ತು ನೀವು ನಿಮ್ಮ ಚಾನಲಿಂದ ಇನ್ನೂ ಜಾಸ್ತಿ ಜನರಿಗೆ ಗೊತ್ತಾಗಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಸೊ ಇದು ನನ್ನ ಜರ್ನಿ. ಸೊ ನಿಮ್ಮ ಜರ್ನಿ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋದಿದೆ. ಸೊ ಆದರೆ ಅದಕ್ಕಿಂತ ಮುಂಚೆ ಒಂದು ಸರ್, ನಿಮ್ಮ ಸ್ಟೋರಿಗಳನ್ನ ನಾವು ಕೇಳ್ತಾ ಹೋದ್ವಿ ಸರ್. ಒಬ್ಬ ಕಲಾವಿದನಾಗಿ ಬರ್ತಾನೆ ಅಂದಾಗ ಮೊದಲು ಅವನ್ನ ಎಲ್ಲರೂ ಅನುಮಾನ ಪಡ್ತಾರೆ, ಇವ್ನು ಮಾಡ್ತಾನೆ ಇಲ್ವಾ ಅಂತ. ನೆಕ್ಸ್ಟ್ ಅವ್ನು ಮಾಡ್ತಾನೆ ಅಂದಾಗ ಅವನ ಅವಮಾನ ಮಾಡಿ ಅವನ ಕೆಳಗೆ ತಳ್ಳೋಕೆ ಪ್ರಯತ್ನ ಪಡ್ತಾರೆ. ಎಲ್ಲಾನು ಮೀರಿ ಅವನೊಂದು ಸಾಧನೆ ಮಾಡ್ತಾ ಇದ್ದಾಗ ಅವನಿಗೆ ಸನ್ಮಾನ ಅವನ್ನ ಹುಡ್ಕೊಂಡು ಬರುತ್ತೆ. ಸೊ ನಿಮ್ಮ ಈ ಒಂದು ಜರ್ನಿಯಲ್ಲಿ ನೀವು ನೋಡಿರುವಂಥ ಒಂದು ನೋವಿನ ಘಟನೆ ಆಗಿರ್ಬೋದು, ಅಥವಾ ಒಂದು ಮೆಮೊರೇಬಲ್, ಒಂದು ಖುಷಿ ಘಟನೆ ಆಗಿರ್ಬೋದು, ಆ ಥರ ಒಂದು ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದಾದ್ರೂ ಇದೆಯಾ ಸರ್? ನೋವಿನಲ್ಲಿ ತುಂಬ ಇದಾವೆ ಸರ್, 100 ಇದಾವೆ ಸರ್. ಬಟ್ ಅವರೆಲ್ಲ ಕೆಟ್ಟವ್ರು ಅಂತಲ್ಲ, ಒಳ್ಳೆಯವರೇ. ಬದುಕಲ್ಲ ಪಾಠ ಕಲಿಸಿದ್ದಾರೆ ಅಂತ. ಯಾವುದೋ ಒಂದು ಅಂದರೆ ಪಾಪ ಅಂದರೆ ಆಮೇಲೆ ಸರ್ ಒಂದು 30 ದಾಟಿದ್ಮೇಲೆ ಮೆಚುರಿಟಿ ಯಾವ ಲೆವೆಲ್ಗೆ ಬರುತ್ತೆ ಅಂದರೆ, ಅವತ್ತು ಅದೆಲ್ಲ ಹಂಗೆ ಮಾಡಿದ್ರು ನನಗೆ. ಅಂದರೆ ದೊಡ್ಡವರು ಎಲ್ಲ ಎಷ್ಟೋ ಅವಮಾನಗಳು ಸಹಿಸಿ, ಪ್ರಕಾಶ್ ರೈ ಸರ್, ಉಪೇಂದ್ರ ಸರ್ ಎಲ್ಲ ಎಷ್ಟೊಂದು ಅವಮಾನಗಳೆಲ್ಲ ಸಹಿಸಿ, ನಾವು ಯಾವ ಲೆಕ್ಕ, ನಾವಿನ್ನೂ ಏನೂ ಮಾಡಿಲ್ಲ, ಅವರೆಲ್ಲ ಇವತ್ತು ಎಷ್ಟು ದೊಡ್ಡ ಅಂತ ಈಗ. ಸೊ ಓಕೆ, ನೀವು ಈಗ ಆಕ್ಟರ್ ಆಗೋಕೆ ಅಂತ ಬರ್ತೀರಾ, ಮತ್ತೆ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಆ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು? ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ತೀನಿ ಸರ್. ತುಂಬ ಬ್ಯೂಟಿಫುಲ್ ಇನ್ಸಿಡೆಂಟ್ ಅದು. ಇವತ್ತು ನನ್ನ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಕೊರಗಜ್ಜಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ. ಏನಾಯಿತು ಸರ್, ಆ್ಯಕ್ಟಿಂಗಿಗೆ ಅಂತ ಬಂದು ಕಂಪ್ಲೀಟ್ ಜಾಬ್ ರಿಸೈನ್ ಎಲ್ಲ ಮಾಡಿ ಇದಕ್ಕೆ ಓಡಾಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1.5 ವರ್ಷದವರೆಗೂ ಮಾತ್ರ ಹೆಂಗಾಯಿತು ಅಂದರೆ, ಸೇವ್ ಮಾಡಿದ ದುಡ್ಡೆಲ್ಲ ಮುಗಿತಾ ಇದೆ. ವಿಜಯನಗರ ಅತ್ತಿಗುಪ್ಪೆ ಏನು ಮಾಡೋದು ಅವಾಗೆಲ್ಲ OLX ಫುಲ್ ಫೇಮಸ್ಸು. ನನ್ನ ಹತ್ರ ಒಂದು 55,000 ಬೈಕ್ ಇತ್ತು. ಸುಮ್ಮನೆ ಹಿಂಗೆ ಆಗದೆ 2 ದಿನದಲ್ಲಿ ಒಬ್ಬರು ಬಂದರು, 25,000, ಓಕೆ 5,000 ಪರ್ ಮಂತ್, ಇಷ್ಟು ವ್ಯತ್ಯಾಸ, ಇದು ಅರೇಂಜ್ ಆಗಿಬಿಡ್ತು. 5 ತಿಂಗಳು ತೊಂದರೆ ಇಲ್ಲ. ಮೊಬೈಲ್ ಒಂದು 6,000 ಇತ್ತು, ಅದು 3,000ಕ್ಕೆ ಹಂಗೆ ಮಾರಿಬಿಟ್ಟು ದುಡ್ಡೆಲ್ಲ ಇಟ್ಕೊಂಡು ಇಷ್ಟು ದಿನ ಈಗ ಸಿಟಿ ಬಸ್ಸಲ್ಲಿ ಓಡಾಡಬೇಕು, ಆ ಥರ ಎಲ್ಲ ಇರುವಾಗ ನನಗೆ ಆ ಟೈಮ್ನಲ್ಲಿ ನಾನು ಬರೀ ಇದನ್ನೇ ನಂಬ್ಕೊಂಡ್ರೆ ಜಾಬ್ ಮಾಡುವಾಗ ಇಷ್ಟು ಒಳ್ಳೆ ಸ್ಯಾಲ್ರಿ ಬರ್ತಾಯಿತ್ತು, ಏನು ಮಾಡ್ಬೋದು. ಸೊ ನಮ್ಗೆ MBAಯಲ್ಲಿ ಏನು ಕಲಿಸ್ತಾರೆ ಸರ್, ನಾವೇ ಒಂದು ಪ್ರಾಡಕ್ಟ್ನ ಹೆಂಗೆ ಸೇಲ್ ಮಾಡಬೇಕು, ಏನೆಲ್ಲ ಇರುತ್ತೆ ಅಂತ. ಸೊ ನಾನೇ ಒಂದು ಪ್ರಾಡಕ್ಟ್ ಅಂತ ಆರ್ಟಿಸ್ಟ್ ಅಂದ್ಕೊಂಡ್ರೆ ನಾನು ಇನ್ನೂ ಏನೇನು ಮಾಡ್ಬೋದು, ನನಗೆ ಏನೇನು ಟ್ಯಾಲೆಂಟ್ ಇತ್ತು ಕಾಲೇಜ್ ಡೇಸಿಂದ ಬರೀತೀನಿ, ಬರೆಯೋಕ್ಕೆ ಶುರು ಮಾಡಿಕೊಂಡೆ. ಟ್ರಾನ್ಸ್ಲೇಷನ್ ವರ್ಕ್ಸ್ 100-200ಕ್ಕೆ, ಹೌದು, ಶಾರ್ಟ್ ಫಿಲ್ಮ್ಸ್ಗೆಲ್ಲ ಡೈಲಾಗ್ಸ್ ಬರ್ಕೊಡೋದು, ಅದು ಇದೆ. ಆದರೆ ಒಂದು ಹೇಳ್ತೀನಿ, ಸಿನಿಮಾ ಶೂಟಿಂಗ್ ಆದಮೇಲೆ ಡಬ್ಬಿಂಗ್ ನಡೆಯುತ್ತೆ ಅಂತ ಯಾವಾಗ ಗೊತ್ತಾಯಿತೋ,
ಓ ಎಷ್ಟು ಅದ್ಭುತ ಇದು. ಶೂಟಿಂಗ್ನಲ್ಲಿ ಏನು ಮಾತಾಡಿರ್ತಾರೋ 3-4 ತಿಂಗಳಾದ್ಮೇಲೆ ಅದನ್ನ ಹೋಗಿ ಸೇಮ್ ಅದೇ ಫೀಲಲ್ಲಿ ಮಾತಾಡಬೇಕು. ಡಬ್ಬಿಂಗ್ ಅಂದ್ರೆ ಒಂದು ಯಾವಾಗ ಹಿಂಗೆ ಹೋಗಿ ಯಾವುದೋ ಒಂದು ಡಬ್ಬಿಂಗ್ ಸ್ಟುಡಿಯೋ ಅಂತ ಹಿಂಗೆ ಚಿತ್ರ ಕಾಣಿಸ್ತು ಹಿಂಗೆ ಇದು ಕನ್ಸಲ್ಲಿ ಬರೋಕ್ಕೆ ಶುರು ಆಯ್ತು. ಅದು 1.5 ಆ್ಯಕ್ಟಿಂಗಲ್ಲಿ ಕಂಪ್ಲೀಟಾಗಿ ತೊಡಸ್ಕೊಂಡು ಓಡಾಡುವಾಗ ಹೆಡ್ಫೋನು ಗುಮ್ ಅಂತ ಹಿಂಗೆ ಇಷ್ಟು ಚಂದ ಅಲ್ಲ, ಹೆಡ್ಫೋನ್ ಇಟ್ಕೊಂಡು ಮೈಕ್ ಮುಂದೆ ಏನು ಮಾಡೋದು. ಕಲಾದೇವಿ ಕೃಪೆ ಇದ್ದರೆ ಅದೊಂದು ಭಿಕ್ಷೆ ಸಿಗುತ್ತೆ ಅಂತ ಅನ್ಕೋತಾ ಇದ್ದೆ. ನೀವು ನಂಬಲ್ಲ ಸರ್, ಬಹುಪರಾಗ್ ಅಂತ ಒಂದು ಸಿನಿಮಾ, ಸುನಿ ಸರ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಮುಗಿದಿದೆ. ಬಹುಪರಾಗ್ ಆಡಿಷನ್ಗೆ ಹೋದ್ವಿ ನಾನು ನನ್ನ ಫ್ರೆಂಡ್, ಒಂದು 200-300 ಜನ ಇದ್ದರು. ಆಡಿಷನ್ ಮುಗೀತು, ನಮ್ಮಿಬ್ಬರಿಗೆ ಅವಕಾಶ ಸಿಕ್ತು. 4 ದಿನ ಬಾಗಲಕೋಟೆಗೆ ಶೂಟಿಂಗಿಗೆ ಕರ್ಕೊಂಡು ಹೋದ್ರು. 4 ದಿನ ಅದರಲ್ಲಿ ನಂದು ಬರೀ 4 ಲೈನ್, ಅದರಲ್ಲಿ ಬರೀ 4 ಲೈನ್ ಡೈಲಾಗ್. ವಾಪಸ್ ಬಂದ್ವಿ. ಒಂದು 3-4 ತಿಂಗಳಾದಮೇಲೆ ಅವರೇ ಕಾಲ್ ಮಾಡ್ತಾರೆ, ಸುನಿ ಸರ್ ಎಷ್ಟು ಡೈರೆಕ್ಷನ್ ನೆಕ್ಸ್ಟು, ಎಷ್ಟು ಒಳ್ಳೆ ಮನುಷ್ಯ ಅಂದರೆ. ಅವಾಗ ನಾನು ಹೇಳ್ತಿರೋ 2013-14 10-11 ಮೊನ್ನೆ ಅಕ್ಟೋಬರಿಗೆ ನಾನು 10 ಇಯರ್ಸ್ ಆಯಿತು ಡಬ್ಬಿಂಗಲ್ಲಿನೇ. ಆ್ಯಂಡ್ ಆ್ಯಕ್ಟಿಂಗ್ ಬಂದು 12 ಇಯರ್ಸ್ ಸ್ಟ್ರಗಲ್. ಸೊ ಅವ್ರು ಫೋನ್ ಮಾಡಿ, ನೀವು ರಾಜಕಾರಣಿಗೆ ರೈಟ್ ಹ್ಯಾಂಡಾಗಿ ಕೆಲಸ ಮಾಡಿದ್ದೆ ಅದು ಶಿವ ಅವರು, ಡಬ್ಬಿಂಗಿಗೆ ಬರಬೇಕಲ್ಲ. ಹೌದು ಸರ್ ನಾನು ಬರೀ 4 ಲೈನ್ ಇದ್ದರೆ ಮಾಡಲ್ವಾ? ಇಲ್ಲ ಸರ್, ಯೂಶಲಿ ಅಸಿಸ್ಟೆಂಟ್ಸ್ ಇವ್ರು ಮಾಡ್ಬೋದು. ಇಲ್ಲ, ನಮ್ಮ ಸಿನಿಮಾದಲ್ಲಿ ಒಂದು ಸೊಳ್ಳೆ ಕಿರ್ಚಿದ್ರು ಸೊಳ್ಳೆನೇ ಸರ್. ಎಲ್ಲಿ ಸರ್ ನನಗೆ ಅವ್ರಿಗೆ ಹೆಂಗೆ ಹೇಳಿ ನಾನು, ಸರ್ ನಾನು ವೆಯ್ಟ್ ಮಾಡ್ತಿದ್ದೇನೆ ಡಬ್ಬಿಂಗ್ ರೂಮ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಅಂತ ಹೋದೆ. ಅವ್ನು ನನ್ನ ಬೈಕ್ ಇಲ್ಲ, ನನ್ನ ಫ್ರೆಂಡ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದ. ನಿಮ್ಮ ಫ್ರೆಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, 4 ಲೈನ್ ಇದೆ, ಮಾತಾಡಿ ಬಂದುಬಿಡ್ತಾರೆ, ಕರ್ಕೊಂಡು ಹೋಗಿ ಅಂತ ತಮಾಷೆ ಮಾಡಿದ್ರು. ಟಿಫನ್ ಎಲ್ಲ ಮಾಡಿಸಿದ್ರು. ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ನಾನು ವೆಯ್ಟ್ ಮಾಡಬೇಕು, ಫೈಟ್ದು ನಡೀತಾ ಇತ್ತು. ನಾನು ನೋಡಿದೆ 5 ಜನ ನಿಂತಿದ್ದಾರೆ, ಯೆಲ್ಲೋ ಟಿ ಶರ್ಟ್ ರೆಡ್ ಟಿ ಶರ್ಟ್, ನೀವು ನೋಡ್ರಿ ಅಂದರೆ ಊ ಆ ಅಂತ ಫೈಟ್ ಸೌಂಡ್ಸ್ ಕೊಡ್ತಾರೆ. ಹೌದು, 1 ನಿಮಿಷ ಎಲ್ಲರೂ ಆಚೆ ಬನ್ನಿ, ಆರ್ಟಿಸ್ಟ್ ಬಂದಿದ್ದಾರೆ, 4 ಲೈನು, ಇವ್ರು ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಓ ಫೈಟ್ ಹಿಂಗೆ ನಡೆಯುತ್ತಾ? ನನಗೆ ಡಬ್ಬಿಂಗ್ ರೂಮ್ ಒಳಗೆ ಹೋಗ್ತಿದ್ರೆ ಡಬ್ ಸುನಿ ಸರ್ ಹೋಗಿ ಸರ್ ನಾನು ಯಾವತ್ತು ಮಾಡ್ತೀರಾ ಹೋಗಿ ಅಂದರೆ ಹೋದೆ. ಹೆಡ್ಫೋನ್ ಇಟ್ಕೊಂಡೆ, ನಂದು 4 ಲೈನ್ ಬಂತು. ನಾನು ವಿಲನ್ ರೈಟ್ ಹ್ಯಾಂಡ್. ಅದರಲ್ಲಿ ನನ್ನ ಧ್ವನಿ ಕೇಳಿಸೋಷ್ಟು ಹೊತ್ತು ನನ್ನ ಮುಖ ಕಾಣಿಸಲ್ಲ ಅದರಲ್ಲಿ, ಎಡಿಟಿಂಗಲ್ಲೆಲ್ಲ ಯೂಶಲಿ. ಹೌದೌದು. ಸೊ 4 ಲೈನ್ ಮಾಡಿದೆ. ನೋಡಿ ಎಂಥ ಬ್ಯೂಟಿಫುಲ್ ಇನ್ಸಿಡೆಂಟ್ ಅಂದರೆ, ಹೆಡ್ಫೋನ್ ತೆಗಿತಿರ್ಬೇಕಾದ್ರೆ ತೆಗೆದುಬಿಟ್ರೆ ಆಯಿತು ಸರ್ ಫಾಸ್ಟಾಗಿ. ಯೂಶಲಿ ನಾವು ಹೈದರಾಬಾದ್ ಕರ್ನಾಟಕದವರೆಲ್ಲ ಹಿಂಗೆ ತೆಗಿತಿರ್ಬೇಕಾದ್ರೆ ಇದು ಏನು ಮಾಡೋದು ಇವಾಗ, ಅವಕ್ಕೆಲ್ಲ ಯಾವ ಹುಡುಗರಿಗೆ ಹೇಳಿದಿರ ಗುನು ಕೇಳಿಸ್ತು. ಅದು ನನಗೆ ಕನ್ಸಲ್ ನನಗೆ ಡಬ್ಬಿಂಗು ಒಂದು ಇನ್ನೊಂದು ಟ್ರ್ಯಾಕ್ ಇರುತ್ತೆ, ವಾಯ್ಸ್. ನಾನು ಕಾಲೇಜ್ ಡ್ರೆಸ್ಸಲ್ಲೆಲ್ಲ ಮಿಮಿಕ್ರಿ ಅದೆಲ್ಲ ಮಾಡ್ತಿದ್ದಿದ್ದಲ್ಲ ಅಂತ ನೆನಪಿತ್ತಲ್ಲ. ಸರ್ ನಾನು ಮಾಡ್ಬೋದು ಸರ್ ಅಂದರೆ, ಯಾವ್ದು ಮಾಡ್ತೀರಾ ಅಂದರೆ, ಸುನಿ ಸರ್ ಏನು ಹೇಳಕ್ ಹೋದ್ರು, 1 ನಿಮಿಷ ಯಾವ್ದು ಮಾಡ್ತೀರಾ? ಸುರೇಶ್ ಸರ್ ನೋಡಿ ಅವ್ರ ಗುರು. ಸರ್ ಯಾವ್ದಾದ್ರು ಅಂದರೆ, ಸರ್ ಅಲ್ಲಿ 3 ಜನರದ್ದು ಏನೋ ನೀವು ಮಾತಾಡ್ತಿದ್ರಲ್ಲ, ಮಾಡ್ತೀನಿ ಸರ್. ಎಲ್ಲರದ್ದು ಮಾಡ್ತೀರಾ ಅಂದರೆ, ಫಸ್ಟ್ ಅವ್ರದ್ದು ಎಲ್ಲೋ ಶರ್ಟ್ ಅವ್ರದ್ದು ಒಂದೊಂದೇ ಲೈನ್. ಅಣ್ಣ ಇವ್ದು ಯಾಕೋ ತುಂಬ ಅತಿ ಆಯ್ತಣ್ಣ, ಹೊಡೆದ್ಬಿಡೋಣ. ಬೇಡ ಗುರು, ನಮ್ಮೇಲೆ ಬರ್ತದೆ ಹಿಂಗೆಲ್ಲ ಒಂದೊಂದು. ಓಕೆ 3 ಮಾಡಿದೆ. ಸೂಪರ್, ಅದು ಇನ್ನು ಸೀನೇ ಚೇಂಜ್ ಆಗೋಯ್ತು. ಓಕೆ ಯಾವ್ದು ಮಾಡ್ತೀರಾ ನೀವು ಅಂದರೆ, ಕಾಲೇಜ್ ಏನು ಮಿಮಿಕ್ರಿ ಮಾಡ್ತಿದ್ರಾ? ಹ್ಞೂ ಸರ್. ಇಷ್ಟನಾ ಮಾಡೋಕ್ಕೆ? ಮಾಡ್ತೀನಿ ಸರ್. ಇನ್ನೊಂದು ಸೀನ್ ಪ್ಲೇ ಮಾಡಿದ್ರು. ಸರ್ SI ಕರೀತಿದ್ದಾರೆ. ಸರ್ ಅಣ್ಣ ಫೋನ್ ಮಾಡಿದ್ದಾನೆ ಸರ್. ಅಣ್ಣ ಒಂದು ಎಳ್ನೀರು ಕೊಡೋಣ ಅಂದರೆ, ಒಂದು ಟೀ ಕೊಡಿ. ಹಿಂಗೆ ಟಾಕ್ 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 ಟಾಕ್. ಅದು ಒಂದು ಅರ್ಧ ಗಂಟೆ ನಡೀತು. ಆಚೆ ಕರೆದ್ರು. ಏನ್ರಿ ಸರ್, ನಂಗೆ ಫಸ್ಟ್ ಟೈಮ್ ಸರ್, ಇಷ್ಟ ಸರ್ ಅಂದರೆ, ಒಂದು ಕೆಲಸ ಮಾಡಿ ಅಂತೇಳಿ ಟೀ ತರಿಸಿದ್ರು. ನನ್ನ ಫ್ರೆಂಡ್ ಏನು ಬಂದಿದ್ದ, ನಾವು ಇವ್ರನ್ನ ಮನೆಗೆ ಡ್ರಾಪ್ ಮಾಡ್ತೀವಿ ಹೋಗಿ ಅಂದರು. ಇದು ನನ್ನ ಡಬ್ಬಿಂಗ್ ಕರಿಯರ್ ಸ್ಟಾರ್ಟ್ ಆಯ್ತ ದಿನ 2014. ಅವರು ಹೋದರು. ಸುನಿ ಸರ್ ಬಂದು ಒಳಗಡೆ ಏನೋ ಡಿಸ್ಕಸ್ ಮಾಡಿಕೊಂಡು, ಸಿನಿಮಾ ಫಸ್ಟಿಂದ ಎಂಡ್ವರೆಗೂ ಪ್ಲೇ ಮಾಡ್ತೀವಿ, ನೀವು ಯಾವ್ದಾದ್ರು ಮಾಡ್ಬೋದು, ಸ್ಟಾಪ್ ಮಾಡಿ ನಮಗೆ ಹೊಡಿತಾ ಹೋಗಿ. ಓ ಸೂಪರ್. ನಾವು ಮನೆ ಅಂದರೆ ಅಷ್ಟು ಅವರು ಫುಲ್ ಜೂನಿಯರ್ಸ್ ಒಂದೊಂದು ಲೈನ್ ಏನೇನು ಬರುತ್ತೆ, ಶಿವ ಅಲ್ವಾ ನಿಮ್ಮ ಹೆಸರು, ಅದ್ಭುತ, ಇದು ಸೂಪರ್, ನೀವು ಮಾಡಿ. ಸೊ ಅಂದ್ರೆ ಇವಾಗ ಒಂದು ಎಮೋಷನ್ ಇಂದ ಇನ್ನೊಂದು ಎಮೋಷನ್ ಇಮಿಡಿಯೇಟ್ ಚೇಂಜ್ ಆಗಬೇಕು. ಇಮಿಡಿಯೇಟ್. ಸೊ ಅದು ಎಷ್ಟು ಚಾಲೆಂಜಿಂಗ್ ಸರ್ ಅದು? ಅಂದರೆ ಅದು ನನ್ಗೇನು ಅನ್ಸುತ್ತೆ ಅಂದರೆ, ಮಾಡಬೇಕು ಅಂತ ಬೆಳಿಬೇಕು ಅಂತ ಆಸೆ ಇರುತ್ತಲ್ಲ, ಅದು ಮಾಡಿಸುತ್ತೆ. ಓಕೆ. ನನ್ಗೆ ಗೊತ್ತಿದ್ದಾಗೆ ನಿಮ್ಮೊಳಗಡೆ ಒಬ್ಬ ಬರಹಗಾರ ಇದ್ದಾನೆ, ಒಬ್ಬ ನಿರ್ದೇಶಕ ಇದ್ದಾನೆ. ಸೊ ಆ ನಿರ್ದೇಶಕ ಆಚೆ ಬರೋದು ಯಾವಾಗ, ಸಿನಿಮಾ ಮಾಡೋದು ಯಾವಾಗ, ಏನು ಪ್ಲಾನ್ ಇದೆ ಸರ್? ಖಂಡಿತ ಸರ್. ಅಂದರೆ ಅದು PUC ಡೇಸಲ್ಲಿ, ಸ್ಕೂಲ್ ಡೇಸಲ್ಲೆಲ್ಲ ಬರಿತಾ ಇದ್ನಲ್ಲ, ಅದು ಮತ್ತೆ ರಿವರ್ ಬಂತಾರಲ್ಲ, ಮತ್ತೆ ವಾಪಸ್ ಕರೆಯುತ್ತೆ ಅಂತ. ಸೊ ಯಾವಾಗ ಸ್ವಲ್ಪ ದೇವ್ರ ದಯಿಂದ ಕೆಲವು ಮ್ಯಾನೇಜರ್ಸ್ ಹೇಳಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳಿದೆ, ಈ ಕಡೆ ತಿಂಗಳಿಗೆ ಒಂದು 5-6 ದಿನ ಶೂಟಿಂಗ್ ಸಿಗ್ತಾ ಇದೆ, ಇಂಥ ಎಷ್ಟೋ ಜನರ ಇದರಿಂದ ಸಹಕಾರದಿಂದ ಡಬ್ಬಿಂಗು ಡೈಲಿ ಸ್ಟುಡಿಯೋದವ್ರು ಎಷ್ಟು ಗೌರವದಿಂದ ಕರೆದು ಕೆಲಸ ಮಾಡಿಸಿ ಪೇ ಮಾಡ್ತಾರೆ ಅಂದರೆ, ಎಷ್ಟು ಒಳ್ಳೆ ಫೀಲ್ಡ್ ಅಂದರೆ ಡಬ್ಬಿಂಗು, ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ತುಂಬ ಜನ ಸಂತೋಷವಾಗಿದ್ದೀವಿ. ಸೊ ಆ ಥರ ಹೋಗ್ತಾ ಸ್ವಲ್ಪ ಅನ್ನ ಸಿಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇನ್ನೂ ಏನೋ ಮಾಡಬೇಕಲ್ಲ, ಏನೋ ಇದೆಯಲ್ಲ, ಇಷ್ಟೇನಾ,
ಹೋಗ್ತಾ ಇರಬೇಕಲ್ಲ, ಆ ಊರ ಕಡೆ ಹೋಗ್ಬೇಕು, ನನ್ನಲ್ಲಿ ಇನ್ನೂ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಕಾಲೇಜ್ ಡೇಸಲ್ಲೆಲ್ಲ. ಸೊ ಈಗ ಟ್ರಾನ್ಸ್ಲೇಷನ್ನು, ಚಿಕ್ಕ ಪುಟ್ಟ ಡೈಲಾಗ್ಸ್ ಎಲ್ಲ ವರ್ಕ್ಸ್ ಮಾಡ್ತಿದ್ನಲ್ಲ, ಸೊ ಡೈಲಾಗ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾನ್ಸೆಪ್ಟ್ ಹೇಳೋರು ಥ್ರೂ ರೆಫರೆನ್ಸ್ ಕಾನ್ಸೆಪ್ಟ್ ಹೇಳ್ತಾರೆ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಮಾಡ್ಕೊಂಡು ಫೈಲ್ ತೊಗೊಂಡು ಹೋಗೋದು. 1-3 ಸಿನಿಮಾಗೆ ಹಂಗಾಯ್ತು ಸರ್. ಸೊ ಹಾಗಾದ್ರೆ ನೀವು ನಿರ್ದೇಶಕ ಆಗಬೇಕಾದ್ರೆ ಈ ವಾಯ್ಸ್ ಡಬ್ಬಿಂಗು ಅಥವಾ ಖಳನಾಯಕ ಆಗಿರೋದೆಲ್ಲ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ಸ್ಟೆಪ್ಪಿಂಗ್ ಸ್ಟೋನ್. ಸೊ ಅಲ್ಲಿಗೆ ಬೇಸಿಕ್ ಫೌಂಡೇಶನ್ ಬಿದ್ದು ನಂದೇನು ನಂಬಿಕೆ ಅಂದರೆ, ನೀನು ಒಂದೇನು ಮಾಡ್ಬೇಕಂತ ಮಾಡಿದ್ಯಾ ಅದನ್ನ ಮಾಡಕ್ಕೆ ಬಾ, ಫಸ್ಟ್ ಅದನ್ನ ಮಾಡು, ಆಮೇಲೆ ಗರಿ ಬಿಚ್ಚು. ಅಟ್ ಎ ಟೈಮ್ ಎಲ್ಲ ಮಾಡ್ತೀನಿ ಅಂತ ಬಂದ್ರೆ ಸ್ಕಿಡ್ ಆಗುತ್ತೆ. ಸೊ ಒಂದ್ರ ಮೇಲೆ ಫೋಕಸ್. ದೇವ್ರ ದಯಿಂದ ಒಂದು 8 ಸಿನಿಮಾಗಳಾದ್ಮೇಲೆ, ಶಿವು ನೀನು ಆ್ಯಕ್ಟಿಂಗ್ ಓಕೆ ತುಂಬ ಇಷ್ಟ ಆಯಿತು, ನಮ್ಮ ನೆಕ್ಸ್ಟ್ ಸಿನಿಮಾಗೆ ಏನಾದರೂ ನೋಡಪ್ಪ ಅಂದರೆ ಅದು ಸಖತ್ತಾಗಿ ಹೋಯ್ತು ಸರ್. ನೀನು ಊಟದ ಜೊತೆ ಉಪ್ಪಿನಕಾಯಿ ಅಂತ ಅನ್ಕೊಂಡ್ರೆ, ಸರ್ ಜಾಬ್ ಮಾಡ್ತಾ ಇದ್ದೀನಿ, ಜೊತೆಗೆ ನಾನು ಇದನ್ನ ಮಾಡ್ತೀನಿ, ನನಗೆ ಸ್ಯಾಟರ್ಡೆ ಸಂಡೇ ಮಾಡ್ತೀನಿ, ಅಥವಾ ನನಗೆ ಪೇಮೆಂಟ್ ಮುಖ್ಯ ಅಲ್ಲ ಅನ್ನೋಂಗಿದ್ರೆ ಬರಬೇಡ್ರಿ. ಊಟದ ಜೊತೆ ಉಪ್ಪಿನಕಾಯಿ ಅನ್ಕೊಂಡು ಬಂದರೆ ತೊಗೊಳಲ್ಲ ಕಲಾದೇವಿ. ನೀನು ಇದನ್ನೇ ಊಟ ಅನ್ಕೊಂಡು ಬಂದರೆ 3 ಹೊತ್ತು ನಿನ್ಗೆ ಅನ್ನ ಇಡ್ತಾಳೆ ಅಂತ ಹೇಳ್ತಿದ್ನಲ್ಲ. ಸೊ ಕಂಪ್ಲೀಟಾಗಿ ತೋರಿಸ್ಕೊಳ್ಳೋದಕ್ಕೆ ನಾನೇನು ಅನ್ಕೋತಾ ಇದ್ದೆ ಅಂದರೆ, ಕಲಾದೇವಿ ಯಾವ ರೀತಿ ರೆಡಿ ಮಾಡ್ತಿದ್ದಾಳೆ, ಆ ಕಡೆ ಆ್ಯಕ್ಟಿಂಗಲ್ಲಿ ವಿಲನ್ನು, ಈ ಕಡೆ ವಾಯ್ಸಲ್ಲಿ ಎಲ್ಲ ಎಮೋಷನ್ಸ್ ಹೆಂಗೆ ಮಾಡಬೇಕು, ಈ ಕಡೆ ಬರವಣಿಗೆ. ಸೊ ಫೈನಲಿ ಯು ಆರ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಿಗ್ ಅಚೀವ್ಮೆಂಟ್ ಅಂತ ಖಾತ್ರಿ ಆಗೋಯ್ತು. ನಾನು ಇವಾಗ ಹೇಳ್ಬಲ್ಲೆ ನೆಕ್ಸ್ಟ್ 10 ಇಯರ್ಸಲ್ಲಿ ನಾನು ಎಲ್ಲಿರ್ತೀನಿ ಅಂತ. ನನ್ನ ಹಾಗೆ ತುಂಬ ಜನ ಇದ್ದಾರೆ, ನನಗಿಂತ ತುಂಬ ಕಷ್ಟಪಡೋರಿದ್ದಾರೆ. ನೀವು ನಾಗದೇವ್ರನ್ನ ತುಂಬಾ ನಂಬ್ತೀರಾ ಅಂತ ಗೊತ್ತಾಯ್ತು. ಹಾಗೆ ಒಂದಷ್ಟು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ರು, ಅದು 28 ವರ್ಷಗಳಿಂದ, ಅದು ಬರೀ ಕೈಯಲ್ಲಿ ಅಂತ ಕೇಳ್ಪಟ್ಟೆ. ಸೊ ಇದು ಹೇಗೆ ಸ್ಟಾರ್ಟ್ ಆಯ್ತು ಇದೆಲ್ಲದ್ರ ಮಧ್ಯ? ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಕಂಪ್ಲೀಟ್ಲಿ ಆರ್ಥೋಡಾಕ್ಸಲ್ ಫ್ಯಾಮಿಲಿ, ನಾವು ಜಂಗಮ್ರು, ಲಿಂಗಾಯತ ಜಂಗಮ್ರು. ಸೊ ಆಬ್ವಿಯಸ್ಲಿ ನಮ್ಮ ಬ್ಲಡ್ ನಾವು ದೇವರು ಇದು ಅಂತ. ಅದರಲ್ಲಿ ನನಗೆ ನಾಗರಾವು ಸ್ವಲ್ಪ ಚಿಕ್ಕ ವಯಸ್ಸಿಂದ ಕನ್ಸಲ್ಲಿ ಬರೋದು, ಅದು ಸರ್ಪದೋಷ, ಅದು ಇದು ಕಾಮನ್ ಅಲ್ಲ, ಮಾಡಿಸ್ಕೊಂಡೆಲ್ಲ ಬರ್ತಿದ್ರು. ಬಟ್ ಅದು ಲವ್, ನಾಗಪ್ಪ ಅಂದರೆ ಹಾವು ಅಂದರೆ ಭಯ ಇಲ್ಲ, ಆ ಥರ ಇಲ್ಲ. ಯಾರಾದರೂ ಹಾವು ಆಡಿಸ್ತಾ ಇದ್ರೆ ಎಲ್ಲರೂ ನೋಡ್ತಿದ್ರೆ ನಾವು ಮುಟ್ಟಕ್ಕೆ ಹೋಗೋದು ಅದೆಲ್ಲ ಇತ್ತು. ಸೊ ಮನೇಲಿ ರೆಜಿಸ್ಟ್ ಮಾಡ್ತಾ ಇದ್ರು. ಬಟ್ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ಟೈಮ್ ಒಂದು ಅಂದರೆ ನನ್ನ ಮುಂದೆ ಯಾರನ್ನೂ ಹಾವು ಹೊಡಿಯೋಕ್ಕೆ ಬಿಡಲ್ಲ ನಾನು, ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಸೊ ಇದಾಯ್ತು ಸರ್. ಇವಾಗ ನೀವು ಒಂದಷ್ಟು ನಟರ ವಾಯ್ಸ್ನ ಇಮಿಟೇಟ್ ಮಾಡೋದ್ರಿಂದ ಇವಾಗ ನಮ್ಮ ಕಾರ್ಯಕ್ರಮಕ್ಕೆ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ. ಅವರೇನಾದ್ರು ಈ ಕಾರ್ಯಕ್ರಮಕ್ಕೆ ಬಂದರೆ ಸಂಕ್ರಾಂತಿಯ ಒಂದು ಶುಭಾಶಯಗಳು ಅವರ ಸ್ಟೈಲಲ್ಲಿ ಹೇಳೋದಾದ್ರೆ ಯಾವ ಥರ ಹೇಳ್ಬೋದು, ಅಥವಾ ನಮ್ಮ ಅಶ್ವವೇಗ ನ್ಯೂಸ್ ಚಾನಲ್ಗೆ ಒಂದು ವಿಶಸ್ ಹೇಳೋದಾದ್ರೆ ಯಾವ ಥರ ಹೇಳ್ಬೋದು ಅಂತ ಹೇಳ್ತೀನಿ. ನಾನು ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಸರ್, ನೀವು ಅವರ ಸ್ಟೈಲಲ್ಲಿ ಒಂದು. ನಂದೇನು ಅಂದರೆ, ಈ ಕಾಲೇಜ್ ಡ್ರೆಸ್ಸಲ್ಲೆಲ್ಲ ಆಕ್ಟರ್ಸ್ ಅವ್ರು ಇವ್ರು ಮಿಮಿಕ್ರಿ ಮಾಡ್ತಾರಲ್ಲ, ನಂದು ಆ ಮಿಮಿಕ್ರಿ ಅಲ್ಲ. ನಾವು ಯೂಶಲಿ ಡಬ್ಬಿಂಗ್ ಅಲ್ಲಿ ಪರ್ಸನಾಲಿಟಿಗೆ ಮ್ಯಾಚ್ ಮಾಡೋದಿರುತ್ತೆ. ಕೆಲವ್ರದ್ದು ಮಾತ್ರ ಕೆಲವ್ರ ಕಾರಣದಿಂದ, ಈಗ ಚಾಮರಾಜಪೇಟೆಲ್ ನಿರಂಜನ್ ಅಂತ, ವಿಜಯ್ ಸರ್, ಅರುಣ್ ಸ್ಟುಡಿಯೋ, ಅವ್ರ ಕಾರಣದಿಂದ ಸ್ವಲ್ಪ ವಿಲನ್ ಹೆಂಗಿದ್ರು ಮಾಡ್ತೀರಾ, ಸ್ವಲ್ಪ ಅದೇ ಬೇಸಲ್ಲಿ ಸ್ವಲ್ಪ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡಿ ಶಿವು, ಮಾಡಿ. ಅವ್ರು ನಿರಂಜನ್ ಅಂತೂ ಗೆಳೆ ಅಂತಾರ, ಮಾಡಿ ಅಣ್ಣ ಸೇಮ್ ಮಾಡಿ, ನಾರ್ಮಲ್ ಆಗಿ ಬೇಸ್ ಮಾಡಿದ್ರೆ ಹೆಂಗೆ ಅಂತ ಅವ್ರು ಪ್ರೆಷರ್ ಹಾಕಿದ್ದಕ್ಕೆ ನಾನು ಇವತ್ತು ಒಂದು 8-10 ಸಿನಿಮಾ ಸಾಯಿ ಕುಮಾರ್ ಸರ್ಗೆ, ಒಂದು 3-4 ಸಿನಿಮಾ ರವಿಶಂಕರ್ ಸರ್ಗೆ ಕನ್ನಡ ಟು ತೆಲುಗು ಮಾಡಕ್ಕೆ ಸಾಧ್ಯ ಆಯ್ತು. ಸೂಪರ್ ಸರ್. ಸೊ ಹಾಗಾದ್ರೆ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸಾಯಿ ಕುಮಾರ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಂದು ಸಂಕ್ರಾಂತಿ ವಿಶ್ ಮಾಡ್ತಿದ್ದಾರೆ ಅಂದ್ರೆ ಯಾವ ತರ? ಈ ಮಣ್ಣಿನ ಮೇಲೆ ನಿಂತ್ಕೊಂಡ್ರೆ ನಾನು ಇದೇ ದೇಶದವನು, ನನ್ನ ದೇಶಭಕ್ತಿ ನನಗೆ ನೆನಪಾಗುತ್ತೆ. ನಾನು ಕಾರ್ಗಿಲಲ್ಲಿರುವಾಗ ಕಾರ್ಗಿಲ್ ಭೂಮಿನ ಎತ್ಕೊಂಡು ಹೋಗೋದಕ್ಕೆ ಬಂದ್ರಿ ಸರ್. ಕಾರ್ಗಿಲಿಂದ ಒಂದು ಸಣ್ಣ ಕಲ್ಲನ್ನು ಎತ್ಕೊಂಡು ಹೋಗೋಕ್ಕಾಗಲಿಲ್ಲ, ನನ್ನ ಕಾಲನ್ನು ಎತ್ಕೊಂಡು ಹೋದರು. ಅಶ್ವಮೇಘ ಚಾನಲ್ಗೆ ನಾನು ಸದಾ ಋಣಿಯಾಗಿರ್ತೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಅಶ್ವವೇಗ ಚಾನಲ್ ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡು ತುಂಬ ಹೆಸರು ಮಾಡಲಿ ಅಂತ ಶಿವ ತೇಜಸ್ವಿಯ ಪ್ರಾರ್ಥನೆ. ಸೂಪರ್ ಸರ್. ಅವರೇ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ತೆಲುಗುಯಿಂದ ಕನ್ನಡಕ್ಕೆ ಮಾಡುವಾಗ ಯೂಶಲಿ ಮೀಡಿಯಂ ಬಜೆಟ್ ಇರುತ್ತಲ್ವಾ, ಅವ್ರು ಬಂದು ಅವ್ರಿಗೆ ಗೊತ್ತಿರುತ್ತೆ ಬೇರೆಯವ್ರು ಮಾಡ್ತಾರೆ. ನೆಕ್ಸ್ಟ್ ಇವಾಗ ಮುಂದೆ ಇವರು ಅವರ ತಮ್ಮ ಅಣ್ಣ ರವಿಶಂಕರ್ ಅವರು ಮಾಡೋದಾದ್ರೆ, ಶಿವ ನಾನು ಮಾಡುತ್ತಿರುವ ಪ್ರಯತ್ನಗಳಿಗೆ ನೀನು ಅಡ್ಡುಪಡಿಸುವುದಿಲ್ಲ ಎಂದು ಮಾತು ಕೊಟ್ಟಿದ್ದೆ. ಏನು ಈ ಕಪಟ ನಾಟಕ ಸೂತ್ರಧಾರಿಯ ಆಟಗಳು? ಇದು ಸಿನಿಮಾದಲ್ಲಿ ಆ ಪ್ಯಾಟರ್ನ್ ಹೋಗ್ತಾ ಇರುತ್ತೆ. ಅರುಂಧತಿ, ಸ್ವೇಚ್ಛವಾಗಿ ತಿರುಗಾಡುತ್ತಿದ್ದ ನನ್ನನ್ನ ಈ ಸಮಾಧಿಯಲ್ಲಿ ಕೂಡಾಕಿ ಈಗ ಮದುವೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ಯಾ? ನಾನು ನಿನ್ನ ಬಿಡೋದಿಲ್ಲ ಅರುಂಧತಿ, ಬಿಡೋದಿಲ್ಲ. ಓದಲ ಬೊಮ್ಮಾಲಿ ಓದಲ. ಅಶ್ವವೇಗ ಚಾನಲ್ಗೆ ಈ ರವಿಶಂಕರ್ನ ಹಾರ್ದಿಕ ಶುಭಾಶಯಗಳು. ಸೊ ತುಂಬ ಖುಷಿ ಆಯ್ತು ಸರ್, ನಿಮ್ಮ ಈ ಒಂದು ಹಬ್ಬದ ಸಡಗರದ ನಡುವೆಯೂ ನಿಮ್ಮ ಕೆಲಸದ ನಡುವೆ ನಮಗೊಂದಷ್ಟು ಸಮಯನ ಮೀಸಲಿಟ್ಟಿದ್ರ. ಸೊ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಓಕೆ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಈ ವರ್ಷ ನಿಮಗೆ ನೀವೇನು ಅನ್ಕೊಂಡಿದ್ರ, ನಿಮ್ಮ ಕನಸೆಲ್ಲ ನನಸಾಗಲಿ, ಒಂದು ಒಳ್ಳೆ ಸಕ್ಸಸ್ ನಿಮ್ಗೆ ಸಿಗಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ನಾವು ಕೂಡ ಆಶಿಸ್ತೇವೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್.
ನಿಮ್ಮ ಚಾನಲ್ಗೂ ಅಶ್ವವೇಗ ಚಾನಲ್ಗೂ ನಿಮ್ಮ ಇಡೀ ತಂಡಕ್ಕೂ ಇವತ್ತು ಇಲ್ಲಿ ಬಂದವ್ರಿಗೂ ಅಲ್ಲಿ ಚಾನಲಲ್ಲಿರೋರೆಲ್ಲರಿಗೂ ತುಂಬ ಬೆಳವಣಿಗೆ ಕೊಡಲಿ 2025 ಈ ಹಬ್ಬದ ಮುಖಾಂತರ ಸಂದರ್ಭದ ಮುಖಾಂತರ ನಾನು ಬೇಡ್ಕೊತೀನಿ. ನಿಮ್ಮ ಚಾನಲ್ ತುಂಬ ಬೆಳೀಲಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಸಂಕ್ರಾಂತಿ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.